ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಾರುತಿ. ಬಿಗ್ ನ್ಯೂಸ್ ಮೀಡಿಯಾಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ದಿನಾಂಕ 31/1/2026ರಂದು ಗಂಗಾವತಿ ನಗರದಲ್ಲಿರುವ ಅಕ್ಷರ್ ಪಬ್ಲಿಕ್ ಸ್ಕೂಲಿನಲ್ಲಿ ಇಂದು ಮಾರ್ಕೆಟಿಂಗ್ ಮತ್ತು ಫುಡ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ರವಿ ಚೈತನ್ಯ ರೆಡ್ಡಿ, ಚೇರ್ಮನ್ ಆಫ್ ಅಕ್ಷರ ಪಬ್ಲಿಕ್ ಸ್ಕೂಲ್, ವಿರೂಪಾಕ್ಷಪ್ಪ ಸಿಂಗ್ನಾಳ್, ಜನಪ್ರಿಯ ನಾಯಕರು, ಸುಭಾಷ್ ವಕೀಲರು, ಫಾರೂಕ್ ನಗರಸಭೆ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಕ್ಷರ ಪಬ್ಲಿಕ್ ಶಾಲೆಯಲ್ಲಿ ಮಾರ್ಕೆಟ್ ಡೇ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷ ನಾವು ಈ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರೋಗ್ರಾಮ್ ಇಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಪ್ರಾಫಿಟ್ ಅಂಡ್ ಲಾಸ್ ಅನ್ನೋದು ಕಲಿಯಕ್ಕಾಗುತ್ತೆ. ಇವಾಗಿನ ಕಾಲಮಾನದಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ ದುಡ್ಡು ಕೊಡ್ತಾರೆ, ಅದ್ ಹೆಂಗ್ ಖರ್ಚು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು. ಇದರಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ 4ನೇ ಕ್ಲಾಸಿಂದ 9ನೇ ಕ್ಲಾಸ್ ಮಕ್ಕಳಿಗೆ ಎಲ್ಲರಿಗೂ ನಾವು ಮಾರ್ಕೆಟ್ ಅಂತ ಮಾಡಿದ್ವಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳು ಅವ್ರು ತಿಳಿದಂತ ಸಾಮಾನುಗಳು ತಗೊಂಡ್ಬರ್ತಾರೆ. ತಿಂಡಿ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು, ಅವ್ರ ಸಾಮಾನುಗಳು ತಂದು ಅಲ್ಲಿ ಇಟ್ಟು, ಇಲ್ಲ ಮನೆಯಲ್ಲಿ ಮಾಡಿರೋಂತ ಐಟಮ್ಗಳು ಇದಾವೆ, ಅವ್ರು ತಂದು ಅಲ್ಲಿ ಇಟ್ಕೊಂಡು ಅವರೊಂದು ಲಾಭಕ್ಕೆ ಅವ್ರು ಒಂದು 5 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನ ಒಂದು 700 ರೂಪಾಯಿಗೆ 800 ರೂಪಾಯಿಗೆ ಸೇಲ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ನಾನು ಇನ್ವೆಸ್ಟ್ ಮಾಡಿದ 500 ರೂಪಾಯಿ, ನನಗೆ ಬಂದಿರೋ ಲಾಭ 300 ರೂಪಾಯಿ ಅನ್ನೋದು ಅವರೊಂದು ಮೈಂಡ್ ಸ್ಟ್ರಾಂಗ್ ಆಗುತ್ತೆ, ಮೈಂಡ್ ಸ್ಟ್ರಾಂಗ್ ಆಗುತ್ತೆ. ಹೌದು, ನಾನು ದುಡಿಬಲ್ಲೆ, ನನಗೆ ಈ 300 ರೂಪಾಯಿ ನಾನು ಬಂದಿರೋ ಪ್ರಾಫಿಟ್ ನಂದು, ಇದನ್ನ ನಾನು ಏನ್ ಮಾಡ್ಬೋದು ಅನ್ನೋದು ನಮ್ಮ ಟೀಚರ್ಗಳು ಏನ್ ಮಾಡ್ತಾರೆ. ಆಮೇಲೆ ಆ ಬಂದಿರೋ ಪ್ರಾಫಿಟ್ ನ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ನೀವು ದುಡ್ಡು ಇಟ್ಟರೆ ನಿಮಗೆ ಅಮೌಂಟ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಪೋಸ್ಟ್ ಆಫೀಸ್ ಅಲ್ಲಿ ಅಮೌಂಟ್ ಇಟ್ಟರೆ ನೀವು ಅಮೌಂಟ್ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳು ಬಹಳ ಓಪನ್ ಆಗಿದೆ ಚಿಕ್ಕ ಮಕ್ಕಳಿಗೆ. ಸೇವಿಂಗ್ ಬ್ಯಾಂಕ್ಸ್, ಸ್ಮಾಲ್ ಸೇವಿಂಗ್ಸ್ ಅಕೌಂಟ್ಸ್ ಇದೆ ಮಕ್ಕಳದು. ಅಂತದ್ರಲ್ಲೆಲ್ಲ ನಾವು ಸೇವ್ ಮಾಡ್ಕೊಂಡ್ರೆ ನಾಳೆ ನಿಮಗೆ ಬರೋಂತ ಕಾಲದಲ್ಲಿ ನಿಮ್ಗೆ ಆ ದುಡ್ಡು ಬಹಳ ಜಾಸ್ತಿ ಆಗುತ್ತೆ ಅನ್ನೋದು ಮಕ್ಕಳಿಗೆ ಹೇಳ್ಕೊಡೋದಕ್ಕಾಗುತ್ತೆ. ಆಮೇಲೆ ಈಗಿನ ಮಕ್ಕಳು ಜನರೇಷನ್ ಹೆಂಗಿದ್ದಾರೆ ಅಂದ್ರೆ, ನಾವು ದುಡ್ಡು ಕೊಟ್ಟರೆ ಅವ್ರಿಗೆ ಏನು ಯಾವ್ದಕ್ಕೆ ಖರ್ಚು ಮಾಡ್ತಿದ್ವಿ ಅನ್ನೋದೇನು ಅವ್ರಿಗೆ ಇದಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಅದೇ ರೀತಿ ಎಷ್ಟು ಖರ್ಚು ಮಾಡಬೇಕು, ನಾವು ಏನು ನಮ್ಮ ಫ್ಯೂಚರ್ ಅಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಬಂದಿರೋ ಅಮೌಂಟ್ ನ ಹೇಗೆ ನಾವು ಡಿವೈಡ್ ಮಾಡ್ಕೋಬೇಕು ಅನ್ನೋದನ್ನ ಇವಾಗಿನ ಕಾಲದಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಟ್ರೆ ನಾಳೆ ಅವ್ರ ಫ್ಯೂಚರ್ ಬಹಳ ಚೆನ್ನಾಗಿರುತ್ತೆ. ಅದೇ ರೀತಿ ಇನ್ನೊಂದು ಏನಂದ್ರೆ, ಇಲ್ಲಿ ಮಕ್ಕಳಿಗೆ ಅವರು ಸೇಲ್ ಮಾಡ್ತಿದಾರಲ್ಲ, ಆ ಸೇಲ್ ಮಾಡೋದಕ್ಕೆ ಏನಾಗುತ್ತೆ, ಅವ್ರ ಪೇರೆಂಟ್ಸ್ ಜೊತೆ ಮಾತಾಡ್ತಾರೆ. ಸರ್ ಇದು ತಗೊಳ್ಳಿ, ಇದು ಹಿಂಗಿದೆ, ಐಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಅವ್ರು ದುಡ್ಡು ಕೊಡ್ತಾರೆ ಪೇರೆಂಟ್ಸ್, ಆ ಪೇರೆಂಟ್ ನ ಕೌಂಟ್ ಮಾಡ್ತಾರೆ. ಈಗ 100 ರೂಪಾಯಿ ಕೊಟ್ರೆ 20 ರೂಪಾಯಿ ಐಟಮ್ ಆದ್ರೆ 80 ರೂಪಾಯಿ ವಾಪಸ್ ಕೊಡ್ಬೇಕು. ಆ ರೀತಿಯಲ್ಲಿ ಅವ್ರು ಏನಾಗುತ್ತೆ ಅಂದ್ರೆ, ಅವ್ರಿಗೆ ಗೊತ್ತಾಗುತ್ತೆ ಇದು 100 ರೂಪಾಯಿ, ಇದು 20 ರೂಪಾಯಿ ಪ್ರಾಡಕ್ಟ್, ಇದನ್ನ 80 ರೂಪಾಯಿ ವಾಪಸ್ ಕೊಡ್ಬೇಕು. ಆ ಚಿಲ್ಲರೆ ಎಣಿಸಿ ಅವ್ರು ವಾಪಸ್ ಕೊಡ್ತಾರೆ. ಸೊ ಅದೇನಾಗುತ್ತೆ ಅಂದ್ರೆ ಅವ್ರ ಮಕ್ಕಳಿಗೆ ಇಲ್ಲಿ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಲೈವ್ ಅಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ ಸ್ವಲ್ಪ ಜನಕ್ಕೆ ಪ್ರಾಫಿಟ್ ಆಗ್ಬೋದು, ಸ್ವಲ್ಪ ಜನಕ್ಕೆ ಲಾಸ್ ಆಗ್ಬೋದು. ಲಾಸ್ ಆಗೋದಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಹೌದು ನಾನು ಈ ಸರಿ ನಾನು ಲಾಸ್ ಆಗಿದ್ದೀನಿ, ಮುಂದಿನ ಸಲ ಪ್ರಾಫಿಟ್ ಮಾಡ್ಕೋಬೇಕು, ಯಾವ ರೀತಿ ನಾನು ಐಟಮ್ಗಳು ತರಬೇಕು, ಬೇರೆಯವ್ರು ಹೆಂಗ್ ತಂದಿದ್ದಾರೆ ಅನ್ನೋದು ಅವ್ರ ಬಿಸ್ನೆಸ್ ಐಡಿಯಾಸ್ ಬರುತ್ತೆ. ಈ ರೀತಿಯಲ್ಲಿ ಅವ್ರಿಗೊಂದು ಒಳ್ಳೆ ಮನೋಧೈರ್ಯ ಇರುತ್ತೆ, ಮುಂದೆ ಫ್ಯೂಚರ್ ಅಲ್ಲಿ ಈ ಬಹಳ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ಈ ಅಕ್ಷರ ಪಬ್ಲಿಕ್ ಶಾಲೆಯ ಅಭಿಪ್ರಾಯ. ಇವತ್ತು ಮಕ್ಕಳಿಂದ ಮಾರ್ಕೆಟ್ ಹೇಗೆ ನಡೀತಿದೆ ಎಂಬ ಕಲ್ಪನೆಯನ್ನು ಇವತ್ತು ಅವರ ಅಕ್ಷರ ಪಬ್ಲಿಕ್ ಸ್ಕೂಲ್ ಗ್ರೌಂಡ್ ನಲ್ಲಿ ತೋರ್ಪಡಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಮನೆಯಿಂದ ಇವತ್ತು ಪಾನಿಪುರಿ ಇರ್ಬೋದು, ಖಜೂರ್ ಇರ್ಬೋದು, ಫ್ರೂಟ್ ಸಾಲಿಡ್ ಇರ್ಬೋದು, ಜ್ಯೂಸ್ ಇರ್ಬೋದು, ಮಜ್ಜಿಗೆ ಇರ್ಬೋದು, ಮತ್ತು ಹಣ್ಣು ಇರ್ಬೋದು, ಅನೇಕ ತರಕಾರಿ ಸಂಬಂಧಪಟ್ಟ ಬಾಜಿಗಳು ಇರ್ಬೋದು, ಈಗ ಅನೇಕ ಥರದ ತಿಂಡಿ ತಿನಿಸುಗಳು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಇದರ ಉದ್ದೇಶ ಇಷ್ಟೇ, ಪ್ರತಿಯೊಂದು ಮಕ್ಕಳಿಗೆ ಜನಸಾಮಾನ್ಯರ ಬದುಕು ಹೇಗಿರ್ತದೆ ಎಂಬ ಕಲ್ಪನೆಯನ್ನು ಕಲಿಸಿಕೊಡುವಂಥ ಕೆಲಸ ಇವತ್ತು ನಮ್ಮ ಅಕ್ಷರ ಪಬ್ಲಿಕ್ ಸ್ಕೂಲ್ ಚೇರ್ಮನ್ರಾದಂಥ ರವಿ ಚೈತನ್ಯ ರೆಡ್ಡಿ ಅವರು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಆತ್ಮೀಯ ಮಿತ್ರರಾದಂಥ ಸುಭಾಷ್ ಅವರು, ಅಡ್ವೊಕೇಟ್ ಅವರು, ಮತ್ತು ನಮ್ಮ ನಗರಸಭೆ ಸದಸ್ಯರಾದಂಥ ಫಾರೂಕ್ ಅವರು ಮತ್ತು ಅನೇಕ ಯುವ ಮಿತ್ರರು, ಇಲ್ಲಿ ಸಂಬಂಧಪಟ್ಟಂತ ಎಲ್ಲ ಪೇರೆಂಟ್ಸು ಬಂಧುಗಳು ಇವತ್ತು ಮಾರ್ಕೆಟ್ ಮಾಡಲಿಕ್ಕೆ ಹುಡುಗರು ಮಾಡಿದಂಥ ಪ್ರೋತ್ಸಾಹ ಮಾಡಲಿಕ್ಕೆ ಬಂದಿದ್ದಾರೆ. ಇವತ್ತು ಇದೇ ಥರ ಪ್ರತಿಯೊಂದು ಸ್ಕೂಲ್ನಲ್ಲಿ ಇವತ್ತು ಕೇವಲ ಬುಕ್ ಮುಖಾಂತರನೇ, ಓದಿಸೋ ಮುಖಾಂತರನೇ ಹುಡುಗರನ್ನು ಬೆಳೆಸೋದಲ್ಲ, ಅದರ ಜೊತೆಗೆ ಮಾರ್ಕೆಟ್ನಲ್ಲಿ ಏನು ನಡೀತಾ ಇದೆ, ನಾವು ತಿಂಡಿ ತಿನಿಸು ಹೇಗೆ ಮಾಡಬೇಕು, ವ್ಯಾಪಾರಗಳು ಹೇಗೆ ಮಾಡಬೇಕು, ಇವತ್ತಿನ ಪರಿಸ್ಥಿತಿ ವ್ಯವಸ್ಥೆಗಳು ಹೇಗಿರ್ತವೆ ಎಂಬ ಕಲ್ಪನೆಯನ್ನು ಕೊಡುವ ಮುಖಾಂತರ ಇವತ್ತು ಸಣ್ಣ ಮಕ್ಕಳಿಗೆ, ಯಾಕಂತಂದ್ರೆ 6, 7, 8 ಮತ್ತು 5, 6ನೇ ಕ್ಲಾಸ್ ಹುಡುಗರೆಲ್ಲ
ಇವತ್ತಿಂಥ ಎಲ್ಲ ಕಾರ್ಯಕ್ರಮಗಳನ್ನ ಭಾಗವಹಿಸಿದಾಗ ಮಾತ್ರ ಆ ಕಷ್ಟ ಸುಖಗಳು ಇವತ್ತು ಗೊತ್ತಾದಾಗ ಮುಂದಿನ ದಿನಮಾನದಲ್ಲಿ ಕಷ್ಟ ಸುಖಗಳು ಎದುರಿಸಬೇಕು ಎಂಬ ಕಲ್ಪನೆ ಇವತ್ತು ಕೊಡುವಂಥ ಕೆಲಸ ಅಕ್ಷರ ಪಬ್ಲಿಕ್ ಸ್ಕೂಲ್ ವತಿಯಿಂದ ಮತ್ತು ನಮ್ಮ ರವಿ ಚೈತನ್ಯ ರೆಡ್ಡಿ ಮತ್ತು ಅನೇಕ ಸಂಘಟಕರು ಇವತ್ತೇನು ಆ ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿದ್ದಾರೆ. ಇವತ್ತೇನು ಒಂಥರ ಜಾತ್ರೆ ಆದಂಗಾಗಿದೆ. ಅನೇಕ ಸ್ಟಾಲ್ಗಳಿದ್ದಾವೆ. ಇವತ್ತು ಹೆಚ್ಚು ಕಮ್ಮಿ ಒಂದು 40-50 ಸ್ಟಾಲ್ ಇಲ್ಲಿ ಹಾಕಿದ್ದಾರೆ ಅಂತ ಅನಿಸುತ್ತೆ. ಇವತ್ತು ಈ ಗಲಾಟೆ ನೋಡಿದ್ರ ಎಲ್ಲೇ ಒಂದು ಜಾತ್ರೆ ಬಂದಿವಂತ ಆ ತರ ಕಲ್ಪನೆ ಬರ್ತಾ ಇದೆ. ಇವತ್ತಿಂತ ಕಾರ್ಯವನ್ನು ಹೆಚ್ಚೆಚ್ಚು ಆಗಲಿ. ಅದ್ರ ಜೊತೆಗೆ ಫುಡ್ ಕಾನ್ಸೆಪ್ಟ್ ಇರ್ಬೋದು, ಮಾರ್ಕೆಟ್ ಕಾನ್ಸೆಪ್ಟ್ ಇರ್ಬೋದು, ಇಂಥ ಹೆಚ್ಚೆಚ್ಚು ಕಾನ್ಸೆಪ್ಟ್ಗಳನ್ನ ಮಕ್ಕಳಿಗೆ ಕೊಡೋ ಮುಖಾಂತರ ಬೇಸಿಕ್ ಇವತ್ತು ದೇಶದಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. Akanksha, I'm studying in 5th standard. My taste is fruit salad. My name is Maneshwar. I am studying in 6th standard. Today, corn is 20 rupee and masala papad is 10 rupees. The market days. My name is Varanetra. I am studying in 5th standard. I am selling today this item: shenga fry, channa fry, karjikayi, sweet pani puri, hot pani puri and masala majjige. ಫುಡ್ ಫೆಸ್ಟಿವಲ್ ಭಾಳ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿ ಇದೆ. ಒಂದು ಚೆನ್ನಾಗಿದೆ ಆಲ್ ಓವರ್. ಈ ಒಂದು ಅಕ್ಷರ ಸ್ಕೂಲ್ ಪ್ರತಿ ವರ್ಷ ಈ ಒಂದು ಫುಡ್ ಫೆಸ್ಟನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದು ಒಳ್ಳೆಯದು. ಯಾಕಂದರೆ ಜನರಿಗೆ, ಮಕ್ಕಳಿಗೆ ಯಾವ ತಿಂಡಿಗಳು ಜನರಿಗೆ ಇಷ್ಟ ಆಗ್ತದೆ, ಯಾವ ಇದನ್ನು ಅವರು ಇಷ್ಟಪಡ್ತಾರೆ ಅನ್ನೋದನ್ನು ಜನರನ್ನು ಅಳತೆ ಮಾಡುವಂಥದ್ದು, ಅದನ್ನು ಅವ್ರ ಅಭಿರುಚಿ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ಅವರು ತಿಳ್ಕೊಳ್ಳೋಕ್ಕೆ ಅದೊಂದು ಸಹಾಯ ಆಗ್ತದೆ. ಇದೇ ರೀತಿ ಪ್ರತಿ ವರ್ಷ ಈ ರೀತಿ ಮಾಡಲಿ. ಈ ಆಯೋಜನೆ ಮಾಡಿದಂಥ ಅಕ್ಷರ ಸ್ಕೂಲ್ನ ಆಡಳಿತ ಮಂಡಳಿಯವರಿಗೆ ಮತ್ತು ಶಾಲೆಯ ಸಿಬ್ಬಂದಿ ವರ್ಗದಕ್ಕೆ ಮತ್ತು ಇವತ್ತಿನ ಭಾಗವಹಿಸಿರುವಂಥ ಎಲ್ಲ ಮುದ್ದು ಪುಟಾಣಿಗಳಿಗೆ, ಮಕ್ಕಳಿಗೆ ನಾನು ಶುಭ ಹಾರೈಸ್ತೇನೆ. Good morning everyone. My name is Sai Pranavi. I am studying 9th standard in Akshara Public School. I am selling today in Food Fest Gurmit, mixture and pomegranate. That's it. Thank you. My name is Vivanta. I am studying in 6th standard. Today I am selling pani puri and sweet lassi. It is pani. This is dahi. This sev. This masala. And this puris. I am studying in 6th standard. This is custard. This is chips. ಓಕೆ. My name is Akigoda. My name is Suraj. I studying in 5th standard. I studying in 5th standard. ಓಕೆ, ಏನೇನು ಸೇಲ್ I ಮಾಡ್ತಿದ್ದೀರಪ್ಪ? selling this bel puri and sharbat. ಬೇಲ್ಪುರಿ ಮತ್ತು ಸರ್ಬತ್. ಓಕೆ, ಗುಡ್. Take a mistake. Myself Tazrin. Pani puri and Gurmit. Myself Amrita. I am studying in 9th standard. I am doing Pani Puri and Gurmit. ಓಕೆ ಮೇಡಮ್, ನಮಸ್ತೆ. हाँ बोलिए. ಮೇಡಮ್, ಫುಡ್ ಹೇಗಿದೆ? मस्त. ये बहुत मस्त कैमरा है. ये बहुत मस्त बनाता है पानी पूरी. It's the best. So you must try our Akshara School Food Fest. ಇನ್ನು ಯಾವ ಫುಡ್ ಅನ್ನ ಟೇಸ್ಟ್ ಮಾಡಿದ್ದೀರಿ? मैंने स्वीट कॉर्न ट्राई किया, कस्टर्ड ट्राई किया और बहुत सारी चीजें ट्राई की. वो बहुत अच्छी थी और भी बहुत सारा अच्छा था. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ತನ್ವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಮಸಾಲಾ ಮಜ್ಜಿಗೆ ಮತ್ತೆ ಲಿಮ್ಕಾ ಜ್ಯೂಸ್ ಮಾಡ್ತಾ ಇದ್ದೇನೆ. My name is Navya. My class is 8th standard. I will fooding Rajasthani chaat khisiya. Thank you. My name is Sri Durga. I'm studying in 8th standard. This name is Malpuri. ಮಾಲ್ಪುರಿನಾ? ಓಕೆ, ರೈಟ್. My name is Kavashwati. I am studying in 4th standard. I'm a grade student. Supported.
I am Janvi. I am studying in 7th standard. And I am doing now chaat items. Cucumber slice, tomato slice, samosa, papad masala, nippat masala, chikki, this water bottles, treaties, this all. Thank you. My name is Asya Mahir. I'm studying in 5th standard. I'm selling popcorn and custard. Muhammad Abu Bakar. I selling is juice, idli biscuit and pocket money. My name is Syed Chab. I'm studying in 6th standard. I am selling cornflakes masala. Thank you. ಈ ದಿನ ಅಕ್ಷರ ಪಬ್ಲಿಕ್ ಸ್ಕೂಲ್ ಗಂಗಾವತಿಯವರು ಈ ಮಕ್ಕಳಿಗೋಸ್ಕರ ಈ ದಿನ ಫುಡ್ ಫೆಸ್ಟಿವಲ್ ಆರ್ಗನೈಸೇಷನ್ ಮಾಡಿ ಒಂದು ಒಳ್ಳೆಯ ಅನುಭವ ನೀಡುತ್ತಿದ್ದಾರೆ. ಇದರಿಂದ ಮಕ್ಕಳಿಗೆ ಮುಂದಿನ ಜೀವನದಲ್ಲಿ ಈ ಆರೋಗ್ಯಕರ ಒಂದು ಫುಡ್ ಆಹಾರವನ್ನು ಹೇಗೆ ಸೇವಿಸಬೇಕು, ಮುಂದಿನ ಜೀವನದಲ್ಲಿ ನಮ್ಗೆ ಇದರಿಂದ ಏನು ಉಪಯೋಗ ಆಗುತ್ತದೆ ಅನ್ನೋ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡೋಸಕ್ಕೋಸ್ಕರ ಏನು ಆರ್ಗನೈಸ್ ಮಾಡ್ತಾರೆ. ಇದರಿಂದ ನಮಗೆ ನೋಡಿ ಎಲ್ಲ ತುಂಬಾ ಸಂತೋಷವಾಯಿತು. ಇದು ಮುಂದಿನ ಪೀಳಿಗೆಗೆ ಇದೊಂದು ಹೆಜ್ಜೆ ಅಂತ ನಾನು ಭಾವಿಸಿ ನನ್ನ ಎರಡು ಮಾತು I am studying in 6th standard. My school name is Akshara Public School. I am selling pani puri. I am studying in 9th standard. I am selling Maggi masala chaat. Thank you. ಹೇಗಿದೆ ಮೇಡಮ್, ಟೇಸ್ಟ್ ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್. ನಾನು ಫಸ್ಟಿಗೆ ಬಂದಾಗ ಪಾನಿಪುರಿ ತಿಂದೆ, ಅಲ್ಲಿ ಫಸ್ಟ್ ಟೇಸ್ಟ್ ಮಾಡಿದ್ದು. ಆಮೇಲೆ ಅಲ್ಲಿ ಪಾಪಡ್ ಟೇಸ್ಟ್ ಮಾಡಿದೆ, ಬಟರ್ ಟೇಸ್ಟ್ ಮಾಡಿದೆ, ಈಗ ಸ್ಯಾಂಡ್ವಿಚ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲದೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. Good afternoon, everyone. My name is Preeti. I'm studying in 5th standard. I am making poha snacks. My name is Farhan. I am 5th standard. Mandala doing chip chaat. My name is Bhiman Toga. I am from 6th standard. I am selling gurmit, masala papad, carrot cake. I'm studying in 4th standard. I kept stationaries. I'm studying in 5th standard. I'm doing pani puri. Myself Sangeeta. I am from Gangavati. I'm in our school. Sweet corn and buttermilk we are making. My name is Bhakti. I'm studying in 8th standard. My food stall is Fanky Roti and Maggi. What are you selling now? Fanky Roti and Maggi. 120 rupees plate. Roti and Maggi. Maggi. Frankie roti is very good. Maggi and Frankie roti. It is too delicious and awesome. All of you come and taste this food. I am studying in 4th standard. I am selling stationery items.
ಹಾಯ್, ನಮ್ಮ ಹೆಸರು ಕಾರ್ತಿಕ್ ಅಂತ. ಇಲ್ಲಿ ನಾನು ಇವಾಗ ಫುಡ್ ಫೆಸ್ಟಿವಲ್ ಬಂದಿದ್ದೀನಿ ಅಕ್ಷರ ಪಬ್ಲಿಕ್ ಸ್ಕೂಲ್ಗೆ. ಇಲ್ಲಿ ನಮ್ಮ 3 ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ. ನಾನು ಇವಾಗ ಸ್ಟೇಷನರಿ ಐಟಮ್ಸ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ಫುಡ್ ಐಟಮ್ಸ್ ಕೂಡ ಬಹಳ ಚೆನ್ನಾಗಿದೆ. ಅಂಡ್ ಸ್ಕೂಲಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಸೋದಕ್ಕೆ ಧನ್ಯವಾದಗಳು. My name is Rakshita. I'm studying in 7th standard. I'm making watermelon. Aradhya Mahapatra. I am studying in 6th standard Akshara Public School. I am selling today Odisha's famous Gugni chaat. My name is Dantar. I am studying in 5th standard. I am selling the juice and chips. My name is Laya. I'm studying in 7th standard. Now I am selling bendi fry and bendi chips. ಬೆಂಡಿ ಫ್ರೈ ಬೆಂಡಿ ಚಿಪ್ಸ್. Yes. Thank you. ಹೇಗಿದೆ ಅಮ್ಮ, ಟೇಸ್ಟ್ ಹೇಗಿದೆ? ಚೆನ್ನಾಗೈತ್ರಿ. ಓಕೆ. Hey Putti, what are you eating now? No? What is this? Juice? Okay. What's your name? My name is Srinidhi. Which class are you? 3rd standard. Third standard. Then how is bendi fry? It is a good. My name is Manvita. I'm in 5th standard B section. I'm making boti masala and tomato slice masala. My name is Daman. I am studying in 8th standard. I am selling today fresh fruits. Watermelon, papaya, these precious fruits. I am studying in 9th standard. Today I am selling sweet corn, masala corn, faluda. ಇದನ್ನ ಟ್ರೈ ಮಾಡ್ತಾ ಇದೀವಿ. ಟೇಸ್ಟ್ ನೋಡೋಣ ಹೇಗಿದೆ. So good. My name is Sai Tanish. I am studying in 6th standard. In organic fruits. Star fruit, guava, papaya, mango juice and orange juice. I am studying in 9th standard. Today we are selling girmit, sweet corn and milk juice for the food fest of Akshara Public School. My name is Singam. I am studying in 6th standard. I am selling today Saudi special Edmis. My name is Ritvik. I am studying in 4th standard. I am doing buttermilk and lassi and with the chocolate. ತುಂಬಾ ಚೆನ್ನಾಗಿದೆ, ಟೇಸ್ಟಿ ಆಗಿದೆ, ಸ್ಪೈಸಿ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ. ಮಕ್ಕಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಮಾರ್ಕೆಟಿಂಗ್ ಇದು. ಚೆನ್ನಾಗಿದೆ. Fruit salad, sir. ಫ್ರೂಟ್ ಸಲಾಡ್ ಹೇಗಿದೆ ಮೇಡಮ್? ಚೆನ್ನಾಗಿದೆ ಸರ್, ಹೆಲ್ದಿ ಫುಡ್. ಸರ್ ಏನ್ ಟೇಸ್ಟ್ ಮಾಡ್ತಾ ಇದ್ದೀರಾ? ಸರ್ ಸ್ವೀಟ್ ಕಾರ್ನ್ ಟೇಸ್ಟ್ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ ಸರ್. ಅವ್ರ ಮೇಡಮ್ ಅವ್ರು ಹೇಳ್ತಾ ಇದಾರೆ ಹೈದರಾಬಾದ್ ಸ್ವೀಟ್ ಕಾರ್ನ್ ಅಂತೇಳಿ. ಆ ಟೇಸ್ಟ್ ಸೂಪರ್ ಇದೆ ಸರ್. ಇಲ್ಲಿ ಬಂದು ಏನೇನು ಯಾವ್ಯಾವ ಫುಡ್ ಟೇಸ್ಟ್ ಮಾಡಿದಿರಿ? ಸರ್. ಪಾಪ್ಕಾರ್ನ್ ಮಾಡಿದ್ದೀನಿ, ಆಮೇಲೆ ಸಮೋಸ ಮಾಡಿದ್ದೀನಿ, ಪಾನಿಪುರಿ ಮಾಡಿದ್ದೀನಿ, ಆಮೇಲೆ ಒರಿಸ್ಸಾ ಚಾಟ್ಸ್ ಅಂತೇಳಿ ಮಾಡಿದ್ದಾರೆ. ಒರಿಸ್ಸಾ ಆ ಚಾಟ್ಸ್ ಚೆನ್ನಾಗಿದೆ. ಒರಿಸ್ಸಾದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದಾರೆ. ಸರ್ ವರ್ಷ ಬರ್ತೀರಾ ನೀವು? ವರ್ಷ ಬರ್ತೀವಿ ಸರ್. ಸರ್ ನಮಸ್ಕಾರ. ನಮಸ್ಕಾರ. ಯಾಕೆ सर ये फ्रूट सॉलिड है। फूड सॉलिड बहुत अच्छा मार्केट है। यहाँ का अरेंजमेंट भी अच्छा है और जो भी फैसिलिटी भी अच्छी है। नाश्ते में डिफरेंट वैरायटी है, वो सब भी टेस्ट है, तो बहुत बढ़िया क्वालिटी है और बच्चे भी एंजॉय कर रहे हैं। इसके लिए बहुत बहुत धन्यवाद। ಎಲ್ಲರಿಗೂ ನಮಸ್ಕಾರ. ನಾವು ಇನ್ನರ್ ವಿಲ್ ಕ್ಲಬ್
ಪ್ರೆಸಿಡೆಂಟ್ ಸವಿತಾ ಸೌಡಿ ಮಾತಾಡ್ತಾ ಇರೋದು. ನಮಗೆ ಇಲ್ಲಿ ಅಕ್ಷರ ಪಬ್ಲಿಕ್ ಸ್ಕೂಲ್ನವ್ರು ಇನ್ವೈಟ್ ಮಾಡಿದ್ರು. ಇಲ್ಲಿ ನಾವು ಪ್ರತಿಯೊಂದು ತಿಂಡಿಗಳನ್ನ ಮಕ್ಕಳೆಲ್ಲ ಚೆನ್ನಾಗಿ ಮಾಡ್ಯಾರ. ಪ್ರತಿಯೊಂದನ್ನು ಟೇಸ್ಟ್ ನೋಡಿದ್ವಿ. ಮಕ್ಕಳ ಟ್ಯಾಲೆಂಟ್ ಅನ್ನ ಎಲ್ಲಾ ತೋರ್ಸ್ಯಾರ. ಓದೋದ್ರ ಜೊತೆಗೆ ಅವ್ರಿಗೆ ಪಠ್ಯದ ಜೊತೆಗೆ ಅಡಿಗೆ ಮಾಡೋದು ಮತ್ತೆ ಎಲ್ಲಾ ಕಲ್ಸ್ಯಾರ. ಅದು ನೋಡಿ ನಮಗ್ ಬಹಳ ಖುಷಿ ಆಯ್ತು. ಇಲ್ಲಿ ಪ್ರತಿಯೊಂದನ್ನು ನಾವು ಜ್ಯೂಸ್ ಆಗಿರ್ಬಹುದು, ವೆರೈಟಿ ಟಿಫನ್ಸ್ ಆಗಿರ್ಬಹುದು, ಎಲ್ಲದನ್ನು ನಾವು ಟೇಸ್ಟ್ ನೋಡಿದ್ವಿ. ಎಲ್ಲ ಮಕ್ಕಳಿಗೂ ಮತ್ತು ಪೇರೆಂಟ್ಸ್ ಅವ್ರ ಜೊತೆಗೆ ಎಲ್ಲ ಸೇರಿ ಅವ್ರಿಗೆ ಕೋಆಪರೇಟ್ ಮಾಡಿ ಎಲ್ಲರೂ ಪೇರೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ಯಾರ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಾವು ಇನ್ನರ್ ವೀಲ್ ಕ್ಲಬ್ ಆಫ್ ಗಂಗಾವತಿಯಿಂದ ಬಂದಿದ್ದೀವಿ. ನಾನು ಎಡಿಟರ್ ಮಂಜುಳಾ ಅಂತಂದು. ಇಲ್ಲಿ ಅಕ್ಷರ ಪಬ್ಲಿಕ್ ಸ್ಕೂಲಿಗೆ ನಾವು ಫುಡ್ ಫೆಸ್ಟಿವಲ್ಗೆ ಬಂದಿದ್ವಿ. ಇಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಾನಿಪುರಿ ಎಲ್ಲ ಟೇಸ್ಟ್ ಮಾಡಿದ್ವಿ. ಇಟ್ ವಾಸ್ ವೆರಿ ಟೇಸ್ಟಿ. ಆಮೇಲೆ ಮತ್ತೆ ಫ್ರೂಟ್ಸು, ಜ್ಯೂಸ್ ಎಲ್ಲ ಟೇಸ್ಟಿ ಇದೆ. ಆಮೇಲೆ ಪೇರೆಂಟ್ಸ್, ಮಕ್ಕಳ ಜೊತೆಗೆ ಪೇರೆಂಟ್ಸ್ ಇರೋದು ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಎಲ್ಲ ಸ್ಕೂಲಲ್ಲೂ ಈ ತರ ಮಾಡೋದಿಲ್ಲ. ಸೊ ಇದು ಬಹಳ ಒಂಥರ ಡಿಫ್ರೆಂಟ್ ಫುಡ್ ಫೆಸ್ಟಿವಲ್ ಅಂದ್ರೆ ಫುಲ್ ಡಿಫ್ರೆಂಟ್ ಅನ್ಸ್ತು. ಸೊ ನೈಸ್. ಹ್ಯಾಟ್ಸ್ ಆಫ್ ಟು ಹಿಮಾ. Today I am studying in 9th standard of Akshara Public School. Today I am making the pan shot. Once I'll show you. I am selling this pan shot and this water sprout. ಆರ್ಗಾನಿಕ್ ಕಾಳು ಕಡಿನಾ? ಓಕೆ, ರೈಟ್. ಸರ್ ನಮಸ್ಕಾರ. ನಮಸ್ಕಾರ ಸರ್ ಹೇಗಿದೆ? ಚೆನ್ನಾಗಿದೆ. ಇನ್ನು ಏನೇನು ಟೇಸ್ಟ್ ಮಾಡಿದ್ದೀರಿ? ಆ ಕಡೆ ಅವಲಕ್ಕಿ, ಶೇಂಗಾ ಉಂಡಿ, ಸೇಟನ್ ಪಾಂಚಾಟ, ಬಾಜ್ರಾ ರೊಟ್ಟಿ, ಪಾನಿಪುರಿ. ಥ್ಯಾಂಕ್ ಯು. My name is Tejaswini. I am studying in 5th grade. Today I am selling stationery and fancy items. ಇಂದು ಈ ದಿನ ಈ ಅಕ್ಷರ ಪಬ್ಲಿಕ್ ಸ್ಕೂಲ್ ಆಡಳಿತ ಮಂಡಳಿಯು ವಿದ್ಯಾರ್ಥಿಗಳಿಗಾಗಿ ಫುಡ್ ಫೆಸ್ಟ್ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮಕ್ಕಳಿಗೆ ಎಲ್ಲ ವ್ಯವಹಾರ ಜ್ಞಾನ ಬರಲಿ, ಆಮೇಲೆ ಬೇರೆ ಬೇರೆ ಚಟುವಟಿಕೆಗಳಿಂದ ಅವರು ಆಕ್ಟಿವ್ ಆಗಲಿ ಅಂತ ಇಂಥ ಕಾರ್ಯಕ್ರಮ ಇದೆ. ಆಮೇಲೆ ಇಲ್ಲಿ ವಾತಾವರಣ ಭಾಳ ಖುಷಿ ಪಡ್ತಾ ಇದೆ. ಎಲ್ಲ ಮಕ್ಕಳು, ಅವರು ಪಾಲಕರು ಎಲ್ಲರೂ ಖುಷಿಯಿಂದ ಇದ್ದಾರೆ. ಇಂಥ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಿದ ಆಡಳಿತ ಮಂಡಳಿಗೆ ಪಾಲಕರ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಫ್ರೂಟ್ ಸಾಲಡ್, ಆಮೇಲೆ ಮಸಾಲ ಮಜ್ಜಿಗೆ, ಲಿಕ್ವಿಡ್ ಸ್ವೀಟ್ ಮಾಡಿದ್ದೀವಿ. ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲ ಮಕ್ಕಳೆಲ್ಲ ಖುಷಿಯಿಂದ ಇದ್ದಾರೆ. ಎಲ್ಲ ಬಹಳ ಒಳ್ಳೆಯ ವಾತಾವರಣ ಇದೆ. ಫುಡ್ ಕ್ವಾಲಿಟಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಹುಡುಗರು ಎಲ್ಲ ಜೋಶಿಂದ ಮಾಡಕತ್ತಾರ. ಚೆನ್ನಾಗಿದೆ, ರೇಟ್ ರೀಸನೇಬಲ್ ಇದೆ, ಎಕ್ಸಲೆಂಟ್ ಇದೆ. ಯಾವ ಫುಡ್ ಟ್ರೈ ಮಾಡಿದ್ದೀರಿ? ಕಚೋರೀಸ್, ಪಾನಿಪುರೀಸ್, ಜ್ಯೂಸ್ ಮತ್ತೆ ಸ್ನಾಕ್ಸ್. ಸ್ಪೆಷಲ್ ಎಡ್ಮಿ, ಸೌಜಿ ಸ್ಪೆಷಲ್ ಎಡಿಮೆ ಅಂತ ಹೇಳಿ. ನಾವು ಪಾನಿಪುರಿ, ಫ್ರೂಟ್ ಸಲಾಡ್, ಸ್ಪೆಷಲ್ ಸೌಜಿ ಸ್ಪೆಷಲ್ ಎಡ್ಮಿ ಅಂತಾರಿ. ಅದ್ರ ಚೆನ್ನಾಗಿ, ಮಜ್ಜಿಗೆ ತುಂಬಾ ಎಲ್ಲ ಐಟಮ್ ಚೆನ್ನಾಗಿದಾವ್ರಿ. ಮಕ್ಕಳೆಲ್ಲ ಬಹಳ ಎಕ್ಸೈಟ್ಮೆಂಟ್ ಒಳಗಿದಾವ್ರಿ. ಬಹಳ ಚೆನ್ನಾಗಿದಾವ್ರಿ. ರೇಟ್ ಫುಲ್ ರೀಸನೇಬಲ್ ಇದೆ ರೀ. ಬಹಳ ಚೆನ್ನಾಗಿದೆ. ವರ್ಷ ಬರ್ತೀರಾ? ಬರ್ತೀವಿ ವರ್ಷ ಬರ್ತೀವಿ. ಬಹಳ ಚೆನ್ನಾಗಿ ಮಾಡ್ತಾರ್ರಿ. ಸ್ಕೂಲಿಂದ ಬಹಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಯಾರ್ರಿ. ಸ್ಕೂಲ್ ಟೀಚರ್, ಪ್ರಿನ್ಸಿಪಲ್ ಎಲ್ಲ. My name is Mohammad Hamza. I am studying in 8th standard and my school name is Akshara Public School and watermelon juice and watermelon and pav bhaji. I am studying in 4th standard. I am selling spicy masala rusk. ಸರ್ ನಮಸ್ಕಾರ. ಸರ್ ಏನೇನು ಫುಡ್ ಫೆಸ್ಟಿವಲ್ ಏನೇನು ಫುಡ್ ಟ್ರೈ ಮಾಡಿದಿರಿ? ನಾವು ಪಾನಿಪುರಿ ಮತ್ತೆ ಬೇಲ್ಪುರಿ, ಸಂಡಿಗೆ ಮಸಾಲ ಮತ್ತೆ ಫ್ರೂಟ್ಸು ವಿಧವಾಗಿ ಟೇಸ್ಟ್ ನೋಡಿದೀವಿ ಸರ್. ಜ್ಯೂಸು, ಮಜ್ಜಿಗೆ, ಈ ಥರ ಎಲ್ಲ ಭಾಳನೇ ಟೇಸ್ಟ್ ಮಾಡಿದೀವಿ ಸರ್. ಎಲ್ಲ ಚೆನ್ನಾಗಿದೆ ಸರ್.
ಎಲ್ಲರಿಗೂ ನಮಸ್ತೆ. ಅಕ್ಷರ ಸ್ಕೂಲ್ ನಲ್ಲಿ ಇವತ್ತು ಫುಡ್ ಫೆಸ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೈಸ್ ಡಿಶಸ್, ಟೇಸ್ಟ್ ಚೆನ್ನಾಗಿದೆ. ಸೊ ಇದು ಮಾಡೋ ಉದ್ದೇಶ ಏನಂದ್ರೆ ಹುಡುಗರಲ್ಲಿ ಬಿಸ್ನೆಸ್ ಹೇಗ್ ನಡೀತೆ, ಪ್ರಾಫಿಟ್ ಏನು, ಲಾಸ್ ಏನು, ಹೆಂಗೆ ನಾವ್ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ತಗೋಬೇಕು, ಮೇನ್ ಇಂಟೆನ್ಷನ್ ಇದು. ಹುಡುಗರೆಲ್ಲ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಮೇ ಬಿ ಎಲ್ಲರೂ ಪ್ರಾಫಿಟ್ ಅಲ್ಲಿ ಇದಾರೆ ಅನ್ಸುತ್ತೆ. ಎಲ್ಲಾರ್ನು ಆಕರ್ಷಣೆ ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ನಾನು ಇಲ್ಲಿ ಒಬ್ಳು ಶಿಕ್ಷಕಿ, ಸೊ ಹಂಗಾಗಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಹೇಳ್ತೀನಿ. ಚೆನ್ನಾಗಿದೆ, ಒಂಥರ ನ್ಯೂ ಐಡಿಯಾ ಇದು. ಹುಡುಗರ್ಗೂ ಬಿಸ್ನೆಸ್ ಅನ್ನೋದು ಏನು ಅಂತ ಒಂದು ಅರ್ಥ ಆಗುತ್ತೆ. ಸೊ ಹಂಗಾಗಿ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮೇಡಮ್, ಟೋಟಲ್ ಆಗಿ ಎಷ್ಟು ಫುಡ್ ಟ್ರೈ ಮಾಡಿದ್ದೀರಿ? ನಾನು ನಿಯರ್ಲಿ 15. ಹೊಟ್ಟೆ ಎಲ್ಲ ತುಂಬಾ ಇತ್ತು, ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಯೂಸ್ ಮಾಡುವಂತ ಮೆಟೀರಿಯಲ್ಸ್ ಆಗಿರ್ಬೋದು, ಆ ಹೈಜಿನಿಕ್ ಇರ್ಬೋದು, ಮತ್ತೆ ವೇಸ್ಟ್ ನ ಅಲ್ಲಿ ಇಲ್ಲ ಹಾಕ್ಬಾರ್ದಂತ ಡಸ್ಟ್ಬಿನ್ ಬೇರೆ ಇಟ್ಟಿದ್ದಾರೆ. ಆದ್ರೂ ಕೆಲವೊಬ್ರು ಆ ಕಡೆ ಹಾಕಿದ್ದಾರೆ, ಬಟ್ ಸ್ಟಿಲ್ ಆ ಐಡಿಯಾ ಅನ್ನೋದು ಬಂದಿದೆ ಅಲ್ಲ ಅವ್ರಿಗೆ. ಸೊ ಹಂಗಾಗಿ ಎಲ್ಲಾ ಫುಡ್ ಒಂಥರ ಎಲ್ಲ ಸ್ವಲ್ಪ ಸ್ವಲ್ಪ ತಿಂದು ಹೊಟ್ಟೆ ಅಂದ್ರೆ ತುಂಬಾ ತುಂಬಿದೆ. ಥ್ಯಾಂಕ್ ಯು. ವರ್ಷ ಬರ್ತೇನ್ರಿ, ಮಕ್ಕಳಿಗೆಲ್ಲ ಆಕ್ಟಿವಿಟಿ ಚೆನ್ನಾಗಿದೆ ರೀ. ಟ್ರೈ ಮಾಡಿದ್ದೀರಿ ಇಲ್ಲಿ? ಫುಡ್ ಪಾನಿಪುರಿ ಒಂದ್ 2-3 ಟ್ರೈ ಮಾಡಿದೀನಿ. ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಎಲ್ಲ ಹೈಜಿನಿಕ್ ಆಗಿದೆಯಾ? ಹೈಜಿನಿಕ್ ಆಗಿದೆ, ಚೆನ್ನಾಗಿದೆ. ಸರ್, ನಾವು ಸ್ಟ್ರಾಬೆರಿ ತಗೊಂಡ್ವಿ, ಆಮೇಲೆ ಪಾನಿಪುರಿ ತಿಂದ್ವಿ. ಎಲ್ಲವೂ ಟೇಸ್ಟ್ ಚೆನ್ನಾಗಿದೆ. ಪೇರೆಂಟ್ಸ್ ಎಲ್ಲ ತುಂಬಾ ಕೋಆಪರೇಟಿವ್ ಮಾಡ್ತಾರೆ. ಈ ಒಂದು ಅಕ್ಷರ ಪಬ್ಲಿಕ್ ಸ್ಕೂಲ್ ಈ ತರ ಆಕ್ಟಿವಿಟಿ ಮಾಡೋದ್ರಿಂದ ಪೇರೆಂಟ್ಸ್ಗೂ ಖುಷಿ ಇರುತ್ತೆ, ಮಕ್ಕಳಲ್ಲಿ ಖುಷಿ ಇರುತ್ತೆ. ಇದೊಂದು ತುಂಬಾ ಒಳ್ಳೆ ಸದಾವಕಾಶ ಸರ್. ಎಲ್ಲಾದ್ರು ಟೇಸ್ಟ್ ನೋಡ್ತೀವಲ್ಲ ಇಲ್ಲಿ ಬಂದು. ಬಟ್ ಎಲ್ಲ ಮಾರ್ಕೆಟ್ಗೆ ಹೋದಾಗ ಎಲ್ಲವೂ ಟೇಸ್ಟ್ ನೋಡಕ್ ಆಗಲ್ಲ. ಇಲ್ಲಿ ಬಂದಲ್ಲಂದ್ರೆ ಎಲ್ಲ ತಿನ್ನಕ್ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು. ಯಾವ ಫುಡ್ ಟ್ರೈ ಮಾಡಿದ್ದೀರಿ ಇಲ್ಲಿ? ಸರ್, ಇದು ಕಸ್ಟರ್ಡ್, ಅದು ಪಾನಿಪುರಿ, ಚಾಟ್ ಎಲ್ಲ ಬೇಸಿದೆ ಸರ್. ವರ್ಷ ಬರ್ತೀರಾ ಸರ್ ಇಲ್ಲಿ? ಹೌದು ಸರ್, ವರ್ಷ ಬರ್ತೀವಿ. ನಮ್ಮ ಹುಡುಗರು ಓದ್ತಾ ಇದಾರೆ ಇಲ್ಲಿ. ಬಂದಿದ್ದು ಬಹಳ ಸಂತೋಷ ಆಗ್ತಾ ಇದೆ. ಹಾ ಸರ್, ಸಂತೋಷ ಆಗ್ತಾ ಇದೆ. ಎಂಜಾಯ್ ಮಾಡ್ತಾ ಇದೀವಿ ನಾವು ಫುಡ್ ಹುಡುಗರಿಂದ.